ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇವತ್ತು ನಾನು ಆಲೂಗೆಡ್ಡೆ ಪಲ್ಯ ಚಪಾತಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಫ್ರೆಂಡ್ಸ್ ನಾನು ಒಂದು 6 ಗಂಟೆ 6:15 ಎದ್ದೆ. ಇವತ್ತು ನಂದು ಬಂದು ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ನಾನು ಸ್ವಲ್ಪ ಲೇಟಾಗಿ ಎದ್ದೆ. 6 ಗಂಟೆ 6:15ಗೆಲ್ಲ ಎದ್ದಿದ್ದೀನಿ ಫ್ರೆಂಡ್ಸ್. ನಾನೆದ್ದು ಬಟ್ಟೆ ಎಲ್ಲ ವಾಶ್ ಮಾಡಿ ಬಾಕ್ಲೆಲ್ಲ ಸಾರಿಸಿ ನಂದು ಎಲ್ಲ ಆಗಿದೆ. ಆಲ್ರೆಡಿ ಈಗ ಟೈಮ್ ಬಂದು 9 ಗಂಟೆ. ಫ್ರೆಂಡ್ಸ್, ಇವಾಗ ನಾಷ್ಟ ಏನು ಮಾಡೋದು ಅಂತ ನಾನು ಯೋಚನೆ ಮಾಡಬೇಕಾದ್ರೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ ಫ್ರೆಂಡ್ಸ್, ಜೀರಿಗೆ ಈಗ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಬೋದು. ಯಾಕೋ ನಾನು ಯಾವಾಗಲೂ ಕಡಲೆಬೇಳೆ ಉದ್ದಿನ ಅಷ್ಟು ಯೂಸ್ ಮಾಡಲ್ಲ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು. ನಾನು ಆಲೂಗೆಡ್ಡೆ ಹುಡಿ ಪಲ್ಯ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆಲೂಗೆಡ್ಡೆ ಇಟ್ಟು ನೆನ್ನೆ ಚಿಲ್ಕೋರೆ ಬೇಳೆ ಸಾರು ಮಾಡಿದೆ. ನಾನಾಗಲೇ ಫ್ರೆಂಡ್ಸ್ ರೈಸ್ ಮಾಡಿಟ್ಟಿದ್ದೀನಿ, ಸಾಂಬಾರು ಬಿಸಿ ಮಾಡಿಟ್ಟಿದ್ದೀನಿ. ಅದನ್ನೆಲ್ಲ ನಿಮ್ಗೆ ಒಂದು ಟೈಮ್ ತೋರಿಸ್ತೀನಿ ಲಾಸ್ಟಲ್ಲಿ. 4 ಕಾಳು ಉದ್ದಿನಬೇಳೆ ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಬನ್ನಿ, ಈಗ ನಾವು ಉಪ್ಪು ಹಾಕಿದ್ರೆ ಎಷ್ಟು ಬೇಗ ಒಗ್ಗರಣೆನೂ ಬೇಯುತ್ತೆ ನೋಡೋದ್ರಲ್ಲಿ ಫ್ರೆಂಡ್ಸ್. ಸ್ವಲ್ಪ ಬೇಗ ಬೇಯುತ್ತೆ. ಫ್ರೆಂಡ್ಸ್, ಈಗ ನನಗೆ ಕೆಮ್ಮು ಫುಲ್ ಕ್ಲಿಯರ್ ಆಗಿದೆ. ಆದರೆ ಇನ್ನೂ ಟ್ಯಾಬ್ಲೆಟ್ ತಗೋತಾ ಇದ್ದೀನಿ. ಯಾಕೆಂದರೆ ಈಗ ಚಳಿ ಟೈಮು ವೆದರ್ ಈ ಥರ ಐತಲ್ಲ. ಇನ್ನು ಇವಾಗೆಲ್ಲ ನಾನು ಬಿಸಿಲಲ್ಲಿ ಹೋಗೋದು. ಈ ಟೈಮ್ ಬೆಳಗ್ಗೆ ಅಷ್ಟು ಬೇಗ ನಾನು ಹೋಗಂಗಿಲ್ಲಲ್ಲ. ಹಾಗಾಗಿ ಫ್ರೆಂಡ್ಸ್, ಡೈಲಿ ಏನು ನಾಷ್ಟ ಮಾಡೋದು ಅಂತ ಯೋಚನೆ ಮಾಡಿ ಸಾಕಾಗುತ್ತೆ. ಯಾವುದೋ ಒಂದು ಮಾಡಬೇಕಲ್ಲ ಫ್ರೆಂಡ್ಸ್ ತಿನ್ನೋಕ್ಕೆ. ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನು ಮೆಣಸಿನ್ಕಾಯಿನ ಕಮ್ಮಿನೇ ಹಾಕ್ತೀನಿ ಫ್ರೆಂಡ್ಸ್. ಯಾಕಂದರೆ ನಮ್ಮ ಮನೇಲಿ ಖಾರ ಮೀಡಿಯಮೇ ನಾನು ಹಾಕೋದು. ನನ್ನ ಮನೇಲಿ ನನ್ನ ಮಗಳೇ ಒಂಚೂರು ಖಾರ ತಿನ್ನೋದು. ಆದರೆ ಫ್ರೆಂಡ್ಸ್ ನಾನು ಹಾಕಲ್ಲ. ಅವಳಿನೇನು ಮಾಡ್ತಾಳೆ, ನಾನು ಖಾರ ಕಮ್ಮಿ ಮಾಡಿದ್ರು ತಿಂತಾಳೆ. ನಾನೀಗ ಫ್ರೆಂಡ್ಸ್ ಆಲೂಗೆಡ್ಡೆ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಇವಾಗ ಬೇಯಿತು. ನಾನು ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದೇ ಒಂದು ಸ್ವಲ್ಪ 1/4% ಲೆಮನ್ ರಸ ಮತ್ತು ನೀರು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ಸರ್. ಆಲೂಗೆಡ್ಡೆ ಪಲ್ಯಕ್ಕೆ ಅದೇನೊಂದು 2 ನಿಮಿಷ ಬೇಯಿಸಿ ಸಾಕು. ಆಮೇಲೆ ಫ್ರೆಂಡ್ಸ್ ನೋಡಿ, ಅರಿಶಿಣ ಪುಡಿ, ನಾನು ಫ್ರೆಂಡ್ಸ್ ನೈಟ್ಗೂ ಊಟ ತೊಗೊಂಡೋಗ್ತೀನಿ. ಯಾಕೆಂದರೆ 10:30ಗೆ ನಮಗೆ ಶಿಫ್ಟ್ ಮುಗಿಯೋದು. ಅದಾದಮೇಲೆ ನೋಡಿ ಫ್ರೆಂಡ್ಸ್ ತೆಂಗಿನಕಾಯಿ ಇದ್ರೊಳಗೆ ಹಾಕ್ಬೋದು, ಹುರಿದು ಹಾಕ್ಬೋದು. ಅದಾದಮೇಲೆ ನೋಡಿ ಫ್ರೆಂಡ್ಸ್, ನಾನು 2 ಆಲೂಗೆಡ್ಡೆನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಂದೆಲ್ಲ ಪಾತ್ರೆ ವಾಶ್ ಆಯಿತು, ಬಟ್ಟೆನೂ ವಾಶ್ ಆಗಿದೆ. 3/4% ಕೆಲಸ ಆಗಿದೆ ಫ್ರೆಂಡ್ಸ್ ನಂದು. ನಾನು ಸಂಜೆ ಹೊತ್ತು ಬಂದು ಅಡುಗೆ ಏನೂ ಮಾಡಲ್ಲ ಫ್ರೆಂಡ್ಸ್. ಏನಾದರೂ ಇದ್ದರೆ ನನ್ನ ಮಗಳು ಮಾಡ್ಕೊತಾಳಷ್ಟೇ. ನಾನು ಮಧ್ಯಾಹ್ನಕ್ಕೆ ಸಂಜೆಗೆ ನಾನು ಊಟ ತಗೊಂಡು ಹೋಗ್ಬಿಡ್ತೀನಿ. ಈಗ ಆಲ್ರೆಡಿ ರೈಸ್ ಮಾಡಿಟ್ಟಿದ್ದೀನಿ. ಚಿಲ್ಕೋರೆ ಬೇಳೆಕಾಳು ಸಾಂಬಾರು ಮಾಡಿದೆ. ನೋಡಿ ಫ್ರೆಂಡ್ಸ್, ಇಷ್ಟೇ. ಇದೇನು ನಾವು ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಇದು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಬೇಕು. ಕೊತ್ತಂಬರಿ ಸೊಪ್ಪು ಖಾಲಿ ಆಯ್ತು ಫ್ರೆಂಡ್ಸ್. ನಾನೇನು ಇವಾಗ ಅಂಗಡಿಗೆ ಹೋಗಲ್ಲ. ಬೆಳಗ್ಗೆ ಟೈಮು ಏನಾದರೂ ಅರ್ಜೆಂಟ್ ಇದ್ರೂ ಹೋಗ್ತೀನಿ ಅಷ್ಟೇ ನಾನು. ಇಲ್ಲಾಂದ್ರೆ ನಾನು ಬೆಳಗ್ಗೆ ಟೈಮ್ ಯಾವ ಅಂಗಡಿಗೆಲ್ಲೂ ಹೋಗಲ್ಲ. ನನ್ನದೇ ಕೆಲಸ. ಬೆಳಗ್ಗೆ ಇದ್ದರೆ ಬೇಕಾದಷ್ಟು ನನ್ನದೇ ಕೆಲಸ ಇರ್ತಲ್ಲ. ನಾಷ್ಟ ಮಾಡಿ ಫ್ರೆಂಡ್ಸ್ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಅಷ್ಟರಲ್ಲಿ ನಂದು ಟೈಮ್ 10-11 ಗಂಟೆ ಆಗೋಗುತ್ತೆ. ಯೂನಿಫಾರ್ಮ್ ಐರನ್ ಮಾಡಬೇಕು. ರಾತ್ರಿ ಐರನ್ ಮಾಡಲಿಲ್ಲ, ಹಾಗೆ ಮಲ್ಕೊಂಡೆ. ಈ ಟೈಮಲ್ಲಿ ಫ್ರೆಂಡ್ಸ್ ನಾವು ಉಪ್ಪು ಸಪ್ಪೆನ ನೋಡ್ಬೋದು. ಸರಿ ಇದೆ ಫ್ರೆಂಡ್ಸ್. ಒಂದೇ ಒಂದು ದಾರ ಉಪ್ಪು ಕಮ್ಮಿ ಇದೆ ನೋಡಿ. ಅದಕ್ಕೆ ಲಾಸ್ಟಲ್ಲಿ ನಾನು ಚೂರು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿದ್ರೆ ಫ್ರೆಂಡ್ಸ್, ನಂದು ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು. ಚಪಾತಿಗೆ, ದೋಸೆಗೂ ಮಾಡ್ಬೋದು, ಇಡ್ಲಿಗೂ ಮಾಡ್ಬೋದು. ದೋಸೆ ಇಡ್ಲಿ ಮಾಡಿ ನಾನು ಆಲ್ರೆಡಿ 1 ವೀಕ್ ಆಯಿತು. ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನಿಲ್ಲಿ ಚಪಾತಿ ಬೇಯಿಸಿದ್ದೆ. ತೇವೆನ ರೆಡಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ನಾನ್ ಸ್ಟಿಕ್ ಇದೆ. ನೋಡಿ ಫ್ರೆಂಡ್ಸ್, ಚಪಾತಿಗೆ ನಾನು ತವೆನ ಇಟ್ಟಿದ್ದೀನಿ. ಬನ್ನಿ, ಅದು ಕಾದಿದೆ ನೋಡಿ ಫ್ರೆಂಡ್ಸ್. ನಾನು ಎಣ್ಣೆ ಹಾಕಿ ಚಪಾತಿ ಬೇಯಿಸಲ್ಲ ಫ್ರೆಂಡ್ಸ್. ಆಮೇಲೆ ಹಾಕ್ತೀನಿ ಎಣ್ಣೆ. ನೋಡಿ ಈಗ ಹಂಗೆ ಚಪಾತಿ ಹಾಕ್ತಾಯಿದ್ದೀನಿ.
ಆಮೇಲೆ ಫ್ರೆಂಡ್ಸ್ ನಾನು ಮೇಲಕ್ಕೆ ಸ್ವಲ್ಪ ಆಯಿಲ್ ಹಾಕ್ತೀನಿ. ನಾನು FM ಹಾಕಿರ್ತೀನಿ ಫ್ರೆಂಡ್ಸ್, ಆದರೆ ನಾನೇ ಸೌಂಡ್ ಕಮ್ಮಿ ಮಾಡಿದ್ದೀನಿ. ವೀಡಿಯೋ ಮಾಡುವಾಗ ಸಾಂಗು ಇದೆಲ್ಲ ಕೇಳಿದ್ರೆ ಕಾಪಿ ರೈಟ್ ಬರುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ನಾನು FMನ ಸೌಂಡ್ ಕಮ್ಮಿ ಕೊಟ್ಟಿದ್ದೀನಿ. ಆ ಥರ ಹೇಳ್ತಾರಲ್ಲ, ಅದಕ್ಕೋಸ್ಕರ. ಆದರೆ ಬಿಸಿಲು ತುಂಬ ಜಾಸ್ತಿನೇ ಇದೆ ಫ್ರೆಂಡ್ಸ್. ಇವಾಗ ನಂದು ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ಬರಬೇಕಾದ್ರೂ ಅಷ್ಟೊಂದು ಬಿಸಿಲು. ಈಗ ಫ್ರೆಂಡ್ಸ್ ನಾನು ಆಲ್ರೆಡಿ ಸ್ಟೀಮ್ ತಗೊಂಡಿದ್ದೀನಿ. ಆಮೇಲೆ ಜೇನುತುಪ್ಪ ಮತ್ತು ಶುಂಠಿ ರಸ ಮತ್ತು ಇದು ಮೆಣಸಿನ ಪುಡಿ ಇದನ್ನೆಲ್ಲ ಕಲಸಿ 1 ಸ್ಪೂನ್ ತಿಂದಿದ್ದೀನಿ ಬರೀ ಹೊಟ್ಟೆಗೆ. ಅದನ್ನು ತಿಂದರೆ ನೀರು ಕುಡಿಬಾರ್ದು ಅಂತ ಹೇಳಿದ್ದಾರೆ. ಯಾವ್ಯಾವುದೋ ಮನೆ ಮದ್ದು ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಸ್ಪಿಟ್ಲದು ತಗೋತಾ ಇದ್ದೀನಿ, ಮನೆ ಮದ್ದು ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಎರಡೂ ಯೂಸ್ ಆಗಬೇಕಲ್ಲ. ಏನು ಮಾಡೋದು ಈ ವೆದರ್ಗೆ ಸಡನ್ನಾಗಿ ಕೆಮ್ಮಾಗುತ್ತೆ, ಕೋಲ್ಡ್ ಆಗುತ್ತೆ. ಗಂಟಲು ನೋವು ಸ್ವಲ್ಪ ನನಗೆ ಕಮ್ಮಿ ಆಯಿತು. ಇವತ್ತೊಂದು ದಿವಸ ಟ್ಯಾಬ್ಲೆಟ್ ತಗೋತೀನಿ. ಟೋಟಲ್ ಅದು ಪವರ್ ಜಾಸ್ತಿ ಇರೋ ಮತ್ತೆ ಅದನ್ನು ನುಂಗಿದ್ರೆ ಒಂಥರ ತಲೆ ಸುತ್ತು ಬಂದಂಗೆ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಂದು ಚಪಾತಿ. ನಾನು ಚಪಾತಿನ ಎಣ್ಣೆಲಿ ಅರಿತಾಯಿದ್ದೆ ಆವಾಗ. ಈಗ ನಾನೇ ಸ್ವಲ್ಪ ಹಸಿಟ್ಟು ಹಾಕಿ ಅರಿತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಫುಲ್ ಬೇಯಿತು ಚಪಾತಿ. ನೋಡಿ, ಬನ್ನಿ ಇನ್ನೊಂದು ನೋಡಿ. ನೋಡಿ ಫ್ರೆಂಡ್ಸ್, ಇನ್ನೊಂದು ಹಾಕಿದ್ದೀನಿ. ನೋಡಿ ಚಪಾತಿ ಯಾವ ಥರ ಹೋಗುತ್ತೆ. ಕಾಣಿಸ್ತಿದೆಯಾ? ಇದೇ ಥರ ನಾನು ಎಲ್ಲ ಚಪಾತಿನ ಫ್ರೆಂಡ್ಸ್ ಅರ್ಧಿಟ್ಕೊಂಡಿದ್ದೀನಿ. ಇಲ್ಲಾಂದರೆ ಅರ್ಧೇ ಹಾಕ್ತೀನಿ. ನಾನೇನು ಅವಾಗವಾಗ ಅರ್ದು ಇಟ್ಕೊಳ್ಳೋದು ಏನಿಲ್ಲ. ಆವಾಗಲೇ ಒಂದು 5 ನಿಮಿಷಕ್ಕೆ ಅರಿತೀನಿ ನಾನು. ಆ ಥರ ಒತ್ತಿ ಇಟ್ಕೊಳ್ಳೋದು ಏನು ಮಾಡಲ್ಲ ಫ್ರೆಂಡ್ಸ್. ನಾನು ಸ್ವಲ್ಪ ಅಡುಗೆನ ಫಾಸ್ಟಲ್ಲೇ ಮಾಡ್ತೀನಿ. ಯಾವಾಗಾದರೂ ಅಷ್ಟೇ, ನನ್ನ ಮನೆ ಕೆಲಸ ಆದರೂ ಅಷ್ಟೇ ಸ್ವಲ್ಪ ಫಾಸ್ಟಲ್ಲೇ ಮಾಡೋದು. ನೋಡಿ ಫ್ರೆಂಡ್ಸ್, ಆಗೋದು ಚಪಾತಿ 2 ನೋಡಿದ್ರಲ್ಲ ಫ್ರೆಂಡ್ಸ್. ಇವಾಗ ನಾನು 3ನೇ ಚಪಾತಿ ಹಾಕ್ತಾಯಿದ್ದೀನಿ. ಮೇಲೆ ಸ್ವಲ್ಪ ಆಯಿಲ್ ಹಾಕೋಣ ಬನ್ನಿ. ನೋಡಿದ್ರೆ ಫ್ರೆಂಡ್ಸ್, ಚಪಾತಿ ರೆಡಿ ಆಯ್ತು ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ನೋಡಿ, ನಾನು ಪಾತ್ರೆ ಆಲ್ರೆಡಿ ತೊಳೆದಿದ್ದೀನಿ. ಚಪಾತಿನೂ ಆಗೋಯ್ತು ನಂದು. ಚಪಾತಿ ಬೇಯಿಸಿದ್ದೀನಿ. ಚಪಾತಿ ಮತ್ತು ನೋಡಿ ಫ್ರೆಂಡ್ಸ್, ಆಲೂಗೆಡ್ಡೆ ಪಲ್ಯ. ನಂದು ಇವತ್ತು ನಾಷ್ಟ ಕಾಣಿಸ್ತಾ ಇದೆಯಾ? ಆಲೂಗೆಡ್ಡೆ ಪಲ್ಯ ಚಪಾತಿ ಫ್ರೆಂಡ್ಸ್. ನಾನು ಗೆಣಸು ತಂದು ಆಲ್ರೆಡಿ 1 ವೀಕ್ ಆಗಿತ್ತು, ಬೇಯಿಸೇ ಇರಲಿಲ್ಲ. ಅದಕ್ಕೋಸ್ಕರ ಇನ್ನು ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ಆಲ್ರೆಡಿ ಗೆಣಸಿತ್ತು ಬೇಯಿಸಿಟ್ಟೆ. ಇನ್ನೊಂದೇನು ಅಂದರೆ ಫ್ರೆಂಡ್ಸ್, ನಾನು ಜ್ಯೂಸ್ಗೆ ಇದಿತ್ತು, ಆರೆಂಜ್ ಇತ್ತು, ಮತ್ತು ನೋಡಿ ನಲ್ಲಿಕಾಯಿ ಮತ್ತು ಲೆಮೆನ್ನು, ದಾಳಿಂಬೆ ಅರ್ಧನೇ ಇಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನೂ ಅರ್ಧ ಇಟ್ಟಿದ್ದೀನಿ, ಹಂಗೇ ಅರ್ಧ. ಅದನ್ನು ಬಿಡಿಸಿ ಫ್ರೆಂಡ್ಸ್ ನಾನು ಜ್ಯೂಸ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿನ್ನು ಜ್ಯೂಸ್ ಮಾಡಲಿಲ್ಲ. ನಾಷ್ಟ ಎಲ್ಲ ಆದಮೇಲೆ ಇನ್ನೂ 3 ಚಪಾತಿ ಐತೆ, ಅದನ್ನು ಬೇಯಿಸಬೇಕು ಫ್ರೆಂಡ್ಸ್. ನೋಡಿ, ನಾನು ಚಿಲ್ಕವರೆ ಬೇಳೆ ಸಾಂಬಾರನ್ನ ಮಾಡಿದೆ. ಅದು ಇವಾಗ ಇನ್ನೂ ಚಿಲ್ಕವರೆ ಬೇಳೆ ಸಾಂಬಾರಿದೆ. ನಾನು ನೈಟೇ ಸಾಂಬಾರು ಮಾಡಿದೆ ಫ್ರೆಂಡ್ಸ್. ನನಗೆ ಯಾವಾಗ ಟೈಮ್ ಇರುತ್ತೆ ಆವಾಗಲೇ ಸಾಂಬಾರು ಮಾಡ್ಕೊತೀನಿ, ಇವಾಗ ಅಂತ ಹೇಳಲ್ಲ. ಆಮೇಲೆ ಫ್ರೆಂಡ್ಸ್ ನೋಡಿ, ನಾನು ಆಲ್ರೆಡಿ ರೈಸ್ ಮಾಡಿಟ್ಟಿದ್ದೀನಿ. ಈಗ ಫ್ರೆಂಡ್ಸ್ ನಾನು ಮಧ್ಯಾಹ್ನ ಮುದ್ದೆ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಹೋಗೋಣ, ಸೆಕೆಂಡ್ ಶಿಫ್ಟಲ್ವಾ ಅಂದ್ಕೊಂಡಿದ್ದೆ. ಆದರೆ ಈಗ ಚಪಾತಿ ಮಾಡಿದ್ದೆ, ಅದಕ್ಕೆ ನಾನು ಮುದ್ದೆ ಮಾಡಲ್ಲ. ನೋಡಿ ಫ್ರೆಂಡ್ಸ್, ಪಾತ್ರೆ ಆಲ್ರೆಡಿ ವಾಶ್ ಆಯಿತು. ನನಗೊಂದೊಂದ್ಸದ ನೀರು ನಿಂತು ಹೋಗುತ್ತೆ ಅಂತ ನಾನು ನೀರನ್ನ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಪಾತ್ರೆ ವಾಷಿಂಗಿಗೆ, ಪಾತ್ರೆ ವಾಶ್ ಮಾಡೋಕ್ಕೋಸ್ಕರ. ಆಮೇಲೆ ಫ್ರೆಂಡ್ಸ್, ನಂದು ಇನ್ನೇನು ಕೆಲಸ ಉಳಿದೈತೆ ಅಂತ ಬನ್ನಿ ನಿಮಗೆ ತೋರಿಸ್ತೀನಿ. ನೋಡಿ, ನಾನಿವಾಗ ಬಟ್ಟೆ ಐರನ್ ಮಾಡಬೇಕು ಫ್ರೆಂಡ್ಸ್. ಈಗ ಟೈಮ್ ಬಂದು 9:10 9 ಗಂಟೆ 10 ನಿಮಿಷ ಆಗಿದೆ. ಈಗ ನಾನು ಐರನ್ ಎಲ್ಲ ಮಾಡಿ ರೆಡಿ ಆಗೋ ಅಷ್ಟರಲ್ಲಿ ಹೆಂಗೂ 11 ಗಂಟೆ 12 ಗಂಟೆ ಹಾಗೆ ಆಗುತ್ತೆ ಫ್ರೆಂಡ್ಸ್. ನಾನು ಫಿಶ್ ಟ್ಯಾಂಕು ಚೆನ್ನಾಗೇ ಇದೆ, ಇನ್ನೂ ವಾಶ್ ಮಾಡಿಲ್ಲ, ಮಾಡಬೇಕು.
ಏನು ಅಷ್ಟೇನು ಗಲೀಜಾಗಿಲ್ಲ ಫ್ರೆಂಡ್ಸ್. ನೋಡಿ ನಾನು ಫ್ರೂಟ್ ಈ ಥರ ತಂದಿಟ್ಕೊತೀನಿ ಫ್ರೆಂಡ್ ಒಂದು ವೀಕಿಗೆ, ಯಾಕಂದರೆ ಜ್ಯೂಸ್ ಕುಡಿಲೇಬೇಕಲ್ಲ. ಹೊರಗಡೆ ಜ್ಯೂಸ್ ಕುಡಿಯೋಕೆ ಹೋದರೆ ಫ್ರೆಂಡ್ಸ್ 80 ರುಪೀಸು. ಇದು ದಾಳಿಂಬೆ ಜ್ಯೂಸ್ ಬಂದು ಫ್ರೆಂಡ್ಸ್ 70 ರೂಪಾಯಿ 80 ರೂಪಾಯಿ ಹೇಳ್ತಾರೆ. ನಮ್ಮದು 9 ಗಂಟೆಗೆ ಫ್ರೆಂಡ್ಸ್ ಇಷ್ಟೆಲ್ಲ ಕೆಲಸ ಆಗಿದೆ. ಅಡುಗೆ ಆಯಿತು, ತಿಂಡಿ ಆಯಿತು. ಈಗ ನೋಡಿ ಅದು ಜ್ಯೂಸ್ ಜಾರು. ಈಗ ಜ್ಯೂಸ್ ಮಾಡಿ ಫ್ರೆಂಡ್ಸ್ ಇನ್ನು 3 ಚಪಾತಿ ಇದೆ, ಅದನ್ನು ಬೇಯಿಸಿ ನಾನು ಇದು ರೆಡಿ ಮಾಡಬೇಕು. ಸ್ನಾನ ಮಾಡಿಕೊಂಡು ಫ್ರೆಂಡ್ಸ್ ನಾನು ಪೂಜೆ ಎಲ್ಲ ಮಾಡಿ ಅಷ್ಟರಲ್ಲಿ ಫ್ರೆಂಡ್ಸ್ ನಂದು ಕರೆಕ್ಟ್ ಟೈಮ್ ಆಗೋಗುತ್ತೆ. ಇನ್ನು ಫ್ರೆಂಡ್ಸ್ ನಾನಿನ್ನು 3 ಚಪಾತಿ ಇದೆ, ಅದೇನೊಂದು 5 ನಿಮಿಷಕ್ಕೆ ಅರ್ಧಬಿಟ್ಟು ಬೇಯಿಸ್ತೀನಿ. ಹಾಗಾಗಿ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಂದು ಆಲ್ರೆಡಿ ಸಬ್ಸ್ಕ್ರೈಬರು ಇನ್ನು ಒಂದು 40 ಆದರೆ 100 ಆಯಿತು, ಅಲ್ಲ 1000 ಆಯಿತು ಫ್ರೆಂಡ್ಸ್. ವಾಚ್ ಅವರ್ಸ್ ಇನ್ನು 1000 ಆಗಿರೋದು, ಇದೆಲ್ಲ ನಿಮ್ಮಿಂದನೇ ಆಗಿರೋದು. ಓಕೆ ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.